Hey everyone, welcome back to Accountancy Easy Learn. Hello students, ಡೆತ್ ಆಫ್ ಪಾರ್ಟ್ನರ್ ಚಾಪ್ಟರ್ ಇಂದ 6 ಮಾರ್ಕಿನ ಒಂದು ಕ್ವಶನ್ ಅನ್ನು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇಟ್ ಈಸ್ ಆನ್ ಪ್ರಿಪರೇಷನ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಥವಾ ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಸೊ ಇದೆರಡರಲ್ಲಿ ಒಂದು ಕ್ವಶನ್ ಅನ್ನು ಕೇಳ್ತಾರೆ. ಅದೇ ರೀತಿಯಾಗಿ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಬರುತ್ತೆ. ನಾನು ನಿಮಗೆ ಡೆತ್ ಆಫ್ ಪಾರ್ಟ್ನರ್ ಟಾಪಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡುವಾಗ ಇದರ ಫಾರ್ಮ್ಯಾಟ್ ಅನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾವ್ಯಾವುದಕ್ಕೆ ಯಾವ್ಯಾವ ಅಮೌಂಟ್ ತಗೋಬೇಕು, ಏನೇನನ್ನ ಇಂಟು ಮಾಡಬೇಕು, ಯಾವ ರೀತಿಯಾಗಿ ತಗೋಬೇಕು, ಡೆಬಿಟ್ ಸೈಡಲ್ಲಿ ತಗೋಬೇಕಾ ಕ್ರೆಡಿಟ್ ಸೈಡಲ್ಲಿ ತಗೋಬೇಕಾ, ಫುಲ್ ಫಾರ್ಮ್ಯಾಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಅದನ್ನು ನೋಡ್ಬೋದು. ನಿಮಗೆ ಲಿಂಕನ್ನು ಐ ಬಟನಲ್ಲಿ ಕೊಡ್ತಾ ಇದ್ದೀನಿ. ಸೊ ಅದನ್ನು ನೋಡಿದರೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ಸನ್ನು ಕೊಟ್ಟಿದ್ರು ಕೂಡ ಈಸಿಯಾಗಿ ಅದನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಬೋದು. ಸೊ ಪ್ಲೀಸ್ ವಾಚ್ ದಟ್ ವಿಡಿಯೋ ಒನ್ಸ್. ಇವತ್ತಿನ ಸೆಷನಲ್ಲಿ ನಾನು ಕ್ವಶನ್ ಬ್ಯಾಂಕಿನ 2 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಒಂದರಲ್ಲಿ ಕ್ಯಾಪಿಟಲ್ ಅಕೌಂಟ್ ಪ್ರಿಪ್ರೇಷನ್ ಕೇಳಿದ್ದಾರೆ, ಇನ್ನೊಂದರಲ್ಲಿ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಪ್ರಿಪ್ರೇಷನ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಇದೆರಡು ಅಕೌಂಟನ್ನು ಪ್ರಿಪ್ರೇಷನ್ ಮಾಡುವಾಗ ಇರೋವಂಥ ಡಿಫ್ರೆನ್ಸ್ ಏನು ಅನ್ನೋದನ್ನು ನಾನು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಳ್ತಾ ಹೋಗ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಸೆಷನ್. ನೋಡಿ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಈ ರೀತಿಯಾಗಿದೆ. ಎಕ್ಸ್, ವೈ ಆ್ಯಂಡ್ ಝೆಡ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ of 2:1. Their capital balance on 1/4/2017 stood at 90,000, 60,000, 40,000 respectively. Mr. Y died on 1/1/2018. ನೋಡಿ, ಮಿಸ್ಟರ್ ವೈ ಅಂದರೆ ಸೆಕೆಂಡ್ ಪಾರ್ಟ್ನರ್ ಅಲ್ವಾ. ಸೆಕೆಂಡ್ ಪಾರ್ಟ್ನರ್ ರೇಷಿಯೋ ಎಷ್ಟಿದೆ ಅದನ್ನು ಒಂದ್ಸಲ ಮಾರ್ಕ್ ಹಾಕೋಬಿಡೋಣ. ಮಿಸ್ಟರ್ ವೈ ಡೈಡ್ ಆನ್ 1/1/2018. 1/1/2018ಗೆ ಅವನ ಡೆತ್ ಆಗ್ತಾ ಇದೆ. ನೋಡಿ, ಈ ರೀತಿ ಡೆತ್ ಆಗಿರೋ ಡೇಟ್ ಕೊಟ್ಟಾಗ ನಮಗೆ ಬೇಕಾಗಿರುವಂಥದ್ದು ಆ ಇಯರ್ ಯಾವುದು ಅನ್ನೋದು. ಸೊ ಇಯರ್ ಬಿಗಿನಿಂಗ್ ಕೊಟ್ಟಿದ್ದಾರೆ ಇಲ್ಲಿ, ಅಂದರೆ ಬಿಗಿನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರಲ್ವಾ ಕ್ಯಾಪಿಟಲ್ದು. ಬಿಗಿನಿಂಗ್ ಯಾವುದಿದೆ 1/4/2017 ಇದೆ. ಆ್ಯಂಡ್ ಎಂಡ್ ಆಗೋದು ಯಾವಾಗ 31/3/2018ಗೆ ಅಲ್ವಾ, ಅಂದರೆ 2017-18 ಇದು. ಓಕೆ, ಕೆಲವೊಂದು ಸಲ ಏನಿರುತ್ತೆ ಡಿಸೆಂಬರ್ಗೆ ಎಂಡ್ ಆಗುತ್ತೆ. ಹಾಗಾಗಿ ನೀವು ಪ್ರಾಬ್ಲಮನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವಾಗ ಬಿಗಿನಿಂಗ್ ಆಗಿ ಯಾವಾಗ ಎಂಡ್ ಆಗುತ್ತೆ ಅಂಥೇಳಿ. ಆವಾಗ ನಮಗೆ ಈ ಮಂತನ್ನು ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತ ಕರಿತೀವಿ, ಅಥವಾ ಅವ್ನು ಎಷ್ಟು ಮಂತ್ ಎಕ್ಸಿಸ್ಟ್ ಇದ್ದ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡೋದು ಈಸಿ ಆಗುತ್ತೆ. ನಮಗೆ ಇಲ್ಲಿ 2 ಪಾಯಿಂಟ್ ಬೇಕಾಗತ್ತೆ. ಮೊದಲನೇದಾಗಿ ಅವನ ಶೇರ್ ಎಷ್ಟು ಅನ್ನೋದು, ಡಿಸೀಸ್ಡ್ ಪಾರ್ಟ್ನರಿಗೆ ಪ್ರಾಫಿಟಲ್ಲಿ ಎಷ್ಟು ಶೇರ್ ಇದೆ ಅನ್ನೋದು. ಸೊ ಇಲ್ಲಿ ನೋಡಿ 2 ಇದೆ ಅವನ ಶೇರ್, ಅಂದರೆ 2/5 ಆಯ್ತಲ್ವಾ. ಸೊ 2/5 ಅವನ ಶೇರ್ ಇದೆ. ಅದೇ ರೀತಿಯಾಗಿ ಇನ್ನೊಂದು ನೋಡಬೇಕಾಗಿದ್ದು ನಾವು, ಅವನು ಎಷ್ಟು ಮಂತ್ ಎಕ್ಸಿಸ್ಟ್ ಆಗಿದ್ದಾನೆ, ಅವನು ಈ ವರ್ಷದಲ್ಲಿ ಕರೆಂಟ್ ಇಯರಲ್ಲಿ ಎಷ್ಟು ಮಂತ್ ಎಕ್ಸಿಸ್ಟ್ ಆಗಿದ್ದಾನೆ ಅನ್ನೋದು ಬೇಕು. ಸೊ 1/4/2017 ಈ ವರ್ಷದ ಬಿಗಿನಿಂಗ್. ಅವನ ಡೆತ್ ಆಗ್ತಾ ಇರೋದು 1/1/2018ಗೆ, ಅಂದರೆ 2018 ಜನವರಿನ ಕೌಂಟ್ ಮಾಡೋದಿಲ್ಲ, ಡಿಸೆಂಬರ್ ತನಕ ಅವನು ಎಕ್ಸಿಸ್ಟ್ ಇದ್ದ ಅಂತ ಹೇಳ್ಬೋದು. ಸೊ ಇಟ್ ಈಸ್ 1/4/2017 ಇಂದ ಸ್ಟಾರ್ಟ್ ಮಾಡ್ಕೋತೀವಿ. ಸೊ 4th ಮಂತ್, 5th, 6th, 7th, 8th, 9th, 10th, 11th ಆ್ಯಂಡ್ 12th. ಸೊ ಟೋಟಲ್ ಆಗಿ 9 ಮಂತ್ಸ್ ಅವನು ಎಕ್ಸಿಸ್ಟ್ ಇದ್ದಾನೆ. ಸೊ 9 ಮಂತ್ಸ್ ಅಂಥೇಳಿ ಬರ್ಕೊಳ್ಳೋಣ. ಇದೆರಡು ಇನ್ಫಾರ್ಮೇಷನ್ನ ನಾವು ಮೊದಲು ಬರ್ಕೊಂಡಿರ್ತೀವಿ. ಇದರಲ್ಲಿ ನಮಗೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಪಾರ್ಟ್ನರ್ಶಿಪ್ಪಲ್ಲಿ ಏನೇನನ್ನು ಪ್ರೊವೈಡ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಯು ಆರ್ ರಿಕ್ವೈರ್ಡ್ ಟು ಅಸರ್ಟೈನ್ ದ ಅಮೌಂಟ್ ಪೇಯಬಲ್ ಟು ಎಕ್ಸಿಕ್ಯೂಟರ್ಸ್ ಆಫ್ ವೈ ಬೈ ಪ್ರಿಪೇರಿಂಗ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಹೇಳಿದ್ದಾರೆ. ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕೂಡ ಕೇಳ್ಬೋದು, ಇಲ್ಲ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಕೂಡ ಕೇಳ್ಬೋದು. ನಾನು ನಿಮಗೆ ಡೆತ್ ಆಫ್ ಪಾರ್ಟ್ನರ್ ಟಾಪಿಕನ್ನು ಡಿಸ್ಕಸ್ ಮಾಡುವಾಗ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪ್ರೇಷನ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಇಲ್ಲಿ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಕೇಳಿದ್ದಾರೆ ನೋಡಿ. ಸೊ ವೈಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಹೇಳಿ ನಾವು ಮೊದಲು ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ. ಯಾರು ಡಿಸೀಸ್ಡ್ ಪಾರ್ಟ್ನರ್ ಇದ್ದಾನೆ ಅವನ ಎಕ್ಸಿಕ್ಯೂಟರ್ಸ್ ಅಂದರೆ ಯಾರು, ಇಲ್ಲಿ ಈ ವೈ ಅನ್ನೋನ ಡೆತ್ ಆದ ನಂತರ ಅವನ ಆಸ್ತಿ ಎಲ್ಲ ಯಾರಿಗೆ ಸೇರಬೇಕಾಗಿದೆ ಲೀಗಲ್ ಆಗಿ, ಯಾರು ಅದಕ್ಕೆ ವಾರಸುದಾರರಾಗಿರ್ತಾರೆ ಅವರಿಗೆ ಎಕ್ಸಿಕ್ಯೂಟರ್ಸ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ವೈಸ್ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ನಾವು ಡೈರೆಕ್ಟಾಗಿ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ ವೈ ಇಲ್ಲಿ ಎಕ್ಸಿಸ್ಟ್ ಇಲ್ಲದೆ ಇರೋದ್ರಿಂದ ಅವನಿಗೆ ಪೇಮೆಂಟ್ ಆಗಬೇಕಾಗಿರೋ ಎಲ್ಲ ಅಮೌಂಟನ್ನು ನಾವು ಎಕ್ಸಿಕ್ಯೂಟರ್ಸಿಗೆ ಡೈರೆಕ್ಟಾಗಿ ಪೇ ಮಾಡ್ತೀವಿ ಪಾರ್ಟ್ನರ್ಶಿಪ್ಪಿಂದ. ಓಕೆ, ಸೊ ರಿಮೈನಿಂಗ್ ಪಾರ್ಟ್ನರ್ಸ್ ಎಕ್ಸ್ ಆ್ಯಂಡ್ ಝೆಡ್ ಅವನ ಎಕ್ಸಿಕ್ಯೂಟರ್ಸಿಗೆ ಅದನ್ನು ಪೇ ಮಾಡ್ತಾರೆ. ಹಾಗಾಗಿ ಅವರ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ನೋಡಿ, ಮೊದಲನೇದಾಗಿ ಇಲ್ಲಿ ಬರುವಂಥದ್ದು ಕ್ಯಾಪಿಟಲ್ ಬ್ಯಾಲೆನ್ಸ್. ಓಕೆ, ಅವನಿಗೆ ಸೊ ಡಿಸೀಸ್ಡ್ ಆಗಿರುವಂಥ ಪಾರ್ಟ್ನರಿಗೆ ಅವನ ಕ್ಯಾಪಿಟಲ್ ಅಕೌಂಟಲ್ಲಿ ತೋರಿಸ್ತಾ ಇರುವಂಥ ಬ್ಯಾಲೆನ್ಸನ್ನು ಕೊಡಬೇಕಾಗತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನೇ ನಾವು ಪ್ರಿಪೇರ್ ಮಾಡಿದರೆ
ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳಿ ಬರಿಬೋದಿತ್ತು. ಬಟ್ ಇದು ಎಕ್ಸಿಕ್ಯೂಟರ್ ಅಕೌಂಟ್ ಆಗಿರೋದ್ರಿಂದ ವೈಗೆ ಕೊಡಬೇಕಾಗಿರೋ ಕ್ಯಾಪಿಟಲ್ ಬ್ಯಾಲೆನ್ಸನ್ನು ವೈಸ್ ಕ್ಯಾಪಿಟಲ್ ಅಂತ ಹೇಳಿನೇ ನಾವು ತಗೊಳ್ತೀವಿ. ಓಕೆ, ಯಾಕಂದರೆ ಇದು ಎಕ್ಸಿಕ್ಯೂಟರ್ ಅಕೌಂಟ್, ಅವನ ಕ್ಯಾಪಿಟಲ್ ಅಕೌಂಟ್ ಅಲ್ಲ, ವೈಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲ, ವೈಸ್ ಎಕ್ಸಿಕ್ಯೂಟರ್ ಅಕೌಂಟ್ ಆಗಿರೋದ್ರಿಂದ ಇಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬಾರ್ದು, ವೈಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಬರಿತೀವಿ. ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟಿದೆ ನೋಡ್ಕೊಳ್ಳೋಣ. ಇಟ್ ಈಸ್ 90,000, 60,000, 40,000 ಇತ್ತು 3 ಜನರದ್ದು. ವೈ ಅಂದರೆ ಸೆಕೆಂಡ್ ಪಾರ್ಟ್ನರ್, ಮೀನ್ಸ್ 60,000. ನೆಕ್ಸ್ಟ್ ಏನು ಮಾಡ್ತೀವಿ, ಕ್ಯಾಪಿಟಲ್ ಬ್ಯಾಲೆನ್ಸನ್ನು ಕೊಡ್ತೀವಿ. ಅದಾದ ನಂತರ ಇನ್ನೇನೇನಿದೆ ಅವನಿಗೆ ಕೊಡುವಂಥದ್ದು ಅನ್ನೋದನ್ನು ಇಲ್ಲಿ ಲಿಸ್ಟ್ ಕೊಟ್ಟಿರ್ತಾರೆ, ಅದನ್ನು 1 by 1 ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಮೊದಲಿಗೆ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 10% ಪರ್ ಆ್ಯನಮ್. ಇಂಟ್ರೆಸ್ಟ್, ಈ ವರ್ಷಕ್ಕೆ ಇಂಟ್ರೆಸ್ಟನ್ನು ಕೊಡಬೇಕಾಗಿದೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಮೇಲೆ. ಸೊ ಪೂರ್ತಿ 1 ವರ್ಷಕ್ಕೆ ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅವನು ಎಕ್ಸಿಸ್ಟ್ ಆಗಿರುವಂಥದ್ದು 9 months ಮಾತ್ರ ಅಲ್ವಾ. ಹಾಗಾಗಿ ಇಲ್ಲಿ ಬೈ ಇಂಟ್ರೆಸ್ಟ್ ಆನ್ ವೈಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟಿದೆ, 60,000 ಇದೆ. ಅದ್ರ ಮೇಲೆ 10% ಅಂತ ಹೇಳಿದ್ದಾರೆ, ಇಂಟು 10% ಮಾಡ್ತೀವಿ. ಈಗ ಮಾಡಿದರೆ ನಮಗೆ 1 ವರ್ಷದ ಇಂಟ್ರೆಸ್ಟ್ ಸಿಗ್ತಾ ಇದೆ. ಬಟ್ ನಮಗೆ ಬೇಕಾಗಿರೋದು 1 ವರ್ಷದ್ದಲ್ಲ ಅಲ್ವಾ. ಸೊ ಇಟ್ ಈಸ್ ಜಸ್ಟ್ ಫಾರ್ 9 months. ಸೊ 9 divided by 12. ಓಕೆ, ಇಟ್ ಈಸ್ 4,500. ಸೊ ಇದರ ಆನ್ಸರ್ 4,500 ಬರ್ತಾ ಇದೆ. ಈಗ ನೆಕ್ಸ್ಟ್ ಐಟಮ್ ಏನಿದೆ ಅಂತ ನೋಡ್ತೀವಿ. ಸ್ಯಾಲರಿ ಟು ವೈ ₹2,000 ಪರ್ ಮಂತ್. ನೋಡಿ, ಇಲ್ಲಿ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಯಾವಾಗ ಪರ್ ಮಂತ್ ಅಂತ ಕೊಟ್ಟಿರ್ತಾರೆ ಅದನ್ನು ನಾವು ಮಂತ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಂದರೆ ಅವ್ನು ಎಷ್ಟು ಮಂತ್ ಎಕ್ಸಿಸ್ಟ್ ಆಗಿದ್ದಾನೆ ಈ ವರ್ಷದಲ್ಲಿ ಅಷ್ಟಕ್ಕೆ ಪೇಮೆಂಟ್ ಮಾಡ್ತೀವಿ. 9 months ಎಕ್ಸಿಸ್ಟ್ ಆಗಿದ್ದಾನೆ, ಪರ್ ಮಂತ್ 2,000 ಮೀನ್ಸ್ 9 ಮಂತಿಗೆ ಎಷ್ಟು ಅಂತೇಳಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಕೆಲವೊಂದು ಸಲ ಏನು ಮಾಡಿರ್ತಾರೆ, ಸ್ಯಾಲರಿ ಟು ವೈ ₹2,000 ಇಷ್ಟೇ ಕೊಟ್ಟಿರ್ತಾರೆ. ಸೊ ಹೀಗೆ ಕೊಟ್ಟಿದ್ದಾರೆ ಅಂದರೆ ದ್ಯಾಟ್ ಮೀನ್ಸ್ ಟೋಟಲ್ 9 monthsಗೆ ಅವನಿಗೆ 2,000 ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅಂತ ಅಷ್ಟೇ. ಪರ್ ಮಂತ್ ಕೊಟ್ಟಿದ್ರೆ ಮಾತ್ರ ನಾವು ಫರ್ದರ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಇಲ್ಲಿ ತನಕ ಎಷ್ಟು ಸ್ಯಾಲರಿ ಕೊಟ್ಟಿದ್ದಾರೆ ಅಷ್ಟನ್ನು ಕೊಟ್ಟಿರ್ತಾರೆ ಅಷ್ಟೇ. ಪರ್ ಮಂತ್ ಅಂತ ಬಂದ ತಕ್ಷಣ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಬೈ ಸ್ಯಾಲರಿ ಇಟ್ ಈಸ್ ಜಸ್ಟ್ ಫಾರ್ 9 months, ರೈಟ್. ಸೊ 9 monthsಗೆ 2,000 ಅಂತೆ ಎಷ್ಟಾಗತ್ತೆ ಅಂತ ನೋಡ್ತೀವಿ. 2,000 into 9 ಇಟ್ ಈಸ್ 18,000. ಆ್ಯಂಡ್ ನೆಕ್ಸ್ಟ್ ವೈಸ್ ಶೇರ್ ಆಫ್ ಗುಡ್ವಿಲ್ಲಲ್ಲಿ ಶೇರನ್ನು ಕೊಡಬೇಕಾಗಿದೆ ಅವನಿಗೆ. ಸೊ ನಿಮ್ಗೆ ಗೊತ್ತಿದೆ, ಕ್ರೆಡಿಟ್ ಸೈಡಲ್ಲಿ ಯಾವಾಗಲೂ ನಾವು ಡಿಸೀಸ್ಡ್ ಪಾರ್ಟ್ನರಿಗೆ ಕೊಡಬೇಕಾಗಿರೋ ಅಮೌಂಟನ್ನು ಬರಿತಾ ಹೋಗ್ತೀವಿ. ಗುಡ್ವಿಲ್ಲಲ್ಲಿ ಕೂಡ ಅವನಿಗೆ ಶೇರನ್ನು ಕೊಡಬೇಕಾಗಿದೆ. ಸೊ ಈ ಕಡೆನೇ ಎಂಟ್ರಿ ಹಾಕ್ತೀವಿ. ಯಾವ್ಯಾವುದನ್ನು ಡಿಸೀಸ್ಡ್ ಪಾರ್ಟ್ನರಿಂದ ತಗೋಬೇಕಾಗಿದೆ, ಬಿಸ್ನೆಸ್ಸಿಗೆ ಬರಬೇಕಾಗಿದೆ ಅವನಿಂದ, ಆ ಅಮೌಂಟನ್ನು ಡೆಬಿಟ್ ಸೈಡಲ್ಲಿ ಬರಿತಾ ಹೋಗ್ತೀವಿ. ಇಲ್ಲೆಲ್ಲ ಕೊಡಬೇಕಾಗಿರೋದೇ ಇರೋದ್ರಿಂದ ಕ್ರೆಡಿಟ್ ಸೈಡಿಗೆ ಎಂಟ್ರಿ ಹೋಗ್ತಾ ಇದೆ. ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಸೊ ಇಲ್ಲಿ ನೋಡಿ, ಶೇರ್ ಆಫ್ ಗುಡ್ವಿಲ್ ಕೊಡಬೇಕಾಗಿದೆ. ನಾವು ಇದನ್ನು AS 26 ಪ್ರಕಾರನೇ ಇದಕ್ಕೆ ಎಂಟ್ರಿ ಹಾಕಬೇಕು. ಇಲ್ಲಿ ಗುಡ್ವಿಲ್ ಅಕೌಂಟ್ ಅಂತ ಶೋ ಮಾಡೋ ಹಾಗಿಲ್ಲ, ಬದಲಾಗಿ ಆ ಗುಡ್ವಿಲ್ಲನ್ನು ಎಲ್ಲಿ ಅಡ್ಜಸ್ಟ್ ಮಾಡಬೇಕು, ಕ್ಯಾಪಿಟಲ್ ಅಕೌಂಟಲ್ಲಿ ಅಡ್ಜಸ್ಟ್ ಮಾಡಬೇಕು. ಸೊ ಇದನ್ನು ಈ ವೈಗೆ ಹೋಗಬೇಕಾಗಿರೋ ಶೇರನ್ನು ಯಾರು ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ತಾರೆ, ಎಕ್ಸ್ ಮತ್ತು ಝೆಡ್ ರಿಮೈನಿಂಗ್ ಪಾರ್ಟ್ನರ್ಸ್ ಯಾರಿರ್ತಾರೆ ಅವರು ಅವರ ಗೇನ್ ರೇಷಿಯೋದಲ್ಲಿ ಶೇರ್ ಮಾಡಿಕೊಂಡು ಅವನಿಗೆ ಕೊಡಬೇಕಾಗಿರೋ ಅಮೌಂಟನ್ನು ಕೊಡ್ತಾರೆ. ಸೊ ಇಲ್ಲಿ ಗುಡ್ವಿಲ್ ಎಷ್ಟು ಅಂತ ಕೊಟ್ಟಿಲ್ಲ ಅಲ್ವಾ. ಅವನ ಶೇರ್ ಆಫ್ ಗುಡ್ವಿಲ್ ಎಷ್ಟು ಅನ್ನೋದನ್ನು ಕೊಟ್ಟಿಲ್ಲ, ಫಾರ್ಮಿನ ಶೇರ್ ಎಷ್ಟು ಅನ್ನೋದನ್ನು ಕೊಟ್ಟಿಲ್ಲ. ನೆಕ್ಸ್ಟ್ ಏನಾದರೂ ಕೊಟ್ಟಿದ್ದಾರಾ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಹಿಸ್ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್. ನೋಡಿ, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ಲಾಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ, ಯಾವಾಗ ಬ್ಯಾಲೆನ್ಸ್ ಶೀಟಲ್ಲಿ P&L ಅಕೌಂಟ್ ಅಂತ ಕೊಟ್ಟಿರ್ತಾರೆ ಅದನ್ನು ಇಲ್ಲಿ P&L ಅಕೌಂಟ್ ಅಂತ ಹೇಳಿನೇ ತೋರಿಸ್ತೀವಿ. ಅಂದರೆ ಅದು ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್, ಹೋದ ವರ್ಷದ ಪ್ರಾಫಿಟ್, ಅದನ್ನು ಇಲ್ಲಿ ಬೈ P&L ಅಕೌಂಟ್ ಅಂತ ಹೇಳಿ ಬರಿತೀವಿ. ಓಕೆ, ಅದರಲ್ಲಿ ಅವನಿಗೆ ಶೇರ್ ಇರುತ್ತೆ. ಯಾವಾಗ ಈ ರೀತಿ ಕೊಟ್ಟಿರ್ತಾರೆ, ಈ ವರ್ಷದ ಪ್ರಾಫಿಟಲ್ಲಿ ಕೂಡ ಅವನಿಗೆ ಶೇರ್ ಹೋಗಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ, ದ್ಯಾಟ್ ಈಸ್ P&L ಸಸ್ಪೆನ್ಸ್ ಅಕೌಂಟ್. ಓಕೆ, ಅಂದರೆ ಈ ವರ್ಷ ಇನ್ನೂ ನಮಗೆ ಪ್ರಾಫಿಟ್ ಎಷ್ಟಾಗತ್ತೆ ಅಂತ ಗೊತ್ತಿಲ್ಲ. ಅವನು ಮಿಡಲಲ್ಲಿ ತೀರ್ಕೊಂಡಿದ್ದಾನೆ, ಅವನ ಡೆತ್ ಆಗ್ತಾ ಇದೆ ಮಿಡಲ್ ಆಫ್ ದ ಇಯರಲ್ಲಿ. ಸೊ ನಮಗೆ ಆ ವರ್ಷದ ಎಂಡ್ ಇನ್ನೂ ಬಂದಿಲ್ಲ, ಆ ವರ್ಷದ ಎಂಡಿಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಬಟ್ ಅವನು 9 months ಎಕ್ಸಿಸ್ಟ್ ಆಗಿದ್ದಾನೆ, ಅಂದರೆ ಈ ವರ್ಷದಲ್ಲಿ ಅವನು ಪ್ರಾಫಿಟ್ ಅರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ಈ ವರ್ಷದಲ್ಲಿ ಪ್ರಾಫಿಟಲ್ಲಿ ಶೇರ್ ಕೊಡಬೇಕಾಗಿದೆ. ಬಟ್ ನಮಗೆ ಎಕ್ಸಾಕ್ಟ್ ಅಮೌಂಟ್ ಗೊತ್ತಿಲ್ಲದೆ ಇರೋದ್ರಿಂದ ಅವನಿಗೆ ಒಂದು ಅಂದಾಜು ಅಮೌಂಟ್ನ ಮೇಲೆ ಅವನು ಶೇರ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಿ 9 monthsಗೆ ಎಷ್ಟಾಗುತ್ತೆ ಅಷ್ಟನ್ನು ಪ್ರೊವೈಡ್ ಮಾಡ್ತೀವಿ. ದ್ಯಾಟ್ ಈಸ್ ಕಾಲ್ಡ್ P&L ಸಸ್ಪೆನ್ಸ್ ಅಕೌಂಟ್. ಅದಕ್ಕೋಸ್ಕರ ಅದಕ್ಕೆ
P&L ಸಸ್ಪೆನ್ಸ್ ಅಕೌಂಟ್ ಅಂತೇಳಿ ಕರಿತೀವಿ. ಇಟ್ ಈಸ್ ದಿ ಶೇರ್ ಆಫ್ ಪ್ರಾಫಿಟ್ ಇನ್ ಕರೆಂಟ್ ಇಯರ್. ಓಕೆ, ಡಿಸೀಸ್ಡ್ ಪಾರ್ಟ್ನರಿನ ಶೇರ್ ಇರುತ್ತೆ ಇದು ಇವತ್ತು ಕರೆಂಟ್ ಇಯರ್ ಪ್ರಾಫಿಟಲ್ಲಿ. ಸೊ P&L ಸಸ್ಪೆನ್ಸ್ ಅಕೌಂಟ್ ಅಂತ ಬರೆದು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. ನೋಡಿ, ಯಾವ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ನ ಪ್ರಾಫಿಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಪ್ರಾಫಿಟನ್ನು ಕೊಟ್ಟಿರಬೇಕು, ಎಲ್ಲಾದರೂ ಒಂದು ಕಡೆ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. ನೋಡಿ, ನೆಕ್ಸ್ಟ್ ಇನ್ಫಾರ್ಮೇಷನ್, ಟೋಟಲ್ ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ 54,000 ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಈ ಇನ್ಫಾರ್ಮೇಷನ್ ಗುಡ್ ವಿಲ್ ಟ್ರೀಟ್ಮೆಂಟ್ ಮಾಡುವಾಗ ಬೇಕಾಗತ್ತೆ. ನೆಕ್ಸ್ಟ್, ಪ್ರಾಫಿಟ್ ಆಫ್ ದ ಫರ್ಮ್ ಫಾರ್ ದ ಇಯರ್ 2016-17. 16-17 ಮೀನ್ಸ್ ಪ್ರೀವಿಯಸ್ ಇಯರ್. ಸೊ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಈಸ್ 30,000. ಅದೇ ಬೇಸ್ ಮೇಲೆ ನಾವು ಈ ವರ್ಷ ಅವನಿಗೆ ಎಷ್ಟು ಪ್ರಾಫಿಟಲ್ಲಿ ಶೇರ್ ಹೋಗಬೇಕು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಸೊ 30,000ಅನ್ನೇ ಈ ವರ್ಷದ ಪ್ರಾಫಿಟ್ ಅಂಥೇಳಿ ಅಸ್ಯೂಮ್ ಮಾಡ್ತೀವಿ. ಪ್ರೀವಿಯಸ್ ಇಯರ್ ಪ್ರಾಫಿಟನ್ನೇ ಈ ವರ್ಷದ ಪ್ರಾಫಿಟ್ ಅಂಥೇಳಿ ಅಸ್ಯೂಮ್ ಮಾಡ್ಕೊಳ್ತೀವಿ. ಇಂಟು ಅವನ ಶೇರ್ ಎಷ್ಟಿದೆ, 2/5 ಅಲ್ವಾ, ಆಲ್ರೆಡಿ ಬರೆದಿಟ್ಕೊಂಡಿದ್ದೀವಿ 2/5 ಅಂಥೇಳಿ. ಸೊ ಇಂಟು 2/5 ಇಂಟು ಅವನಿಗೆ ಎಷ್ಟು ಮಂತಿಗೆ ಕೊಡಬೇಕಾಗಿದೆ, ಜಸ್ಟ್ ಫಾರ್ 9 months. ಅವನು ಪೂರ್ತಿಯಾಗಿ 1 ವರ್ಷ ವರ್ಕ್ ಮಾಡಿಲ್ಲ. ಸೊ 9/12 ಹೀಗೆ ಮಾಡಿದರೆ ನಮಗೆ ಈ ವರ್ಷದಲ್ಲಿ ಅವನಿಗೆ ಕೊಡಬೇಕಾಗಿರೋ ಪ್ರಾಫಿಟ್ ಎಷ್ಟು ಅನ್ನೋದು ಸಿಗತ್ತೆ. ಇಟ್ ಈಸ್ ಈಕ್ವಲ್ ಟು 9,000. ಓಕೆ, ಇನ್ನೊಂದು ಪಾಯಿಂಟ್ ಉಳ್ಕೊಂಡಿದೆ, ಗುಡ್ ವಿಲ್ಲನ್ನು ಶೇರ್ ಮಾಡಿಲ್ಲ ಅಲ್ವಾ, ಈಗ ಶೇರ್ ಮಾಡೋಣ. ಟೋಟಲ್ ಗುಡ್ ವಿಲ್ ಆಫ್ ದ ಫರ್ಮ್ ಕೊಟ್ಟಿದ್ದಾರೆ 54,000 ಅಂತೇಳಿ. ನಾವು ಟೋಟಲ್ ಗುಡ್ ವಿಲ್ಲನ್ನು ಒಬ್ಬನಿಗೆ ಕೊಟ್ಬಿಡೋದಿಲ್ಲ ಅಲ್ವಾ. ಸೊ ವೈಸ್ ಶೇರ್ ಎಷ್ಟಿದೆ, ಅದರಲ್ಲಿ ವೈ ಅನ್ನೋ ಶೇರ್ ಎಷ್ಟಿದೆ ಅಷ್ಟನ್ನು ಮಾತ್ರ ಕೊಡ್ತೀವಿ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ವರ್ಕಿಂಗ್ ನೋಟ್, ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಲ್ವಾ, ಯಾರ ಶೇರನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು, ವೈಸ್ ಶೇರ್ ಇನ್ ಗುಡ್ ವಿಲ್ ಈಸ್ ಈಕ್ವಲ್ ಟು ಟೋಟಲ್ ಗುಡ್ ವಿಲ್ ಆಫ್ ದ ಫರ್ಮ್ 54,000 ಅಂಥೇಳಿ ಕೊಟ್ಟಿದ್ದಾರೆ. ಸೊ 54,000ಅಲ್ಲಿ ಅವನ ಶೇರ್ 2/5 ಅಲ್ವಾ. ಸೊ 2/5 ಅನ್ನು ಇಂಟು ಮಾಡ್ತೀವಿ. ಇಟ್ ಈಸ್ ಈಕ್ವಲ್ ಟು 21,600. 21,600 ಶೇರ್ ಬಂದಿದೆ ವೈದು. ಸೊ ಇದನ್ನು ಯಾರು ಹಂಚ್ಕೊಂಡು ಕೊಡ್ತಾರೆ, ಎಕ್ಸ್ ಮತ್ತು ಝೆಡ್. ಓಕೆ, ರಿಮೈನಿಂಗ್ ಪಾರ್ಟ್ನರ್ಸ್ ಅದನ್ನು ಹಂಚ್ಕೊಂಡು ಅವನಿಗೆ ಕೊಡ್ತಾರೆ. ಸೊ ಇಲ್ಲಿ ಗುಡ್ ವಿಲ್ ಅಕೌಂಟ್ ಅಂಥೇಳಿ ನಾವು ತೋರಿಸ್ಬಾರ್ದು. AS 26 ಪ್ರಕಾರ ಏನಂತ ತೋರಿಸ್ಬೇಕು, ಇಬ್ಬರು ಯಾರು ಹಂಚ್ಕೊಂಡು ಕೊಡ್ತಾ ಇದ್ದಾರೆ ಅವನಿಗೆ ಅವರ ಕ್ಯಾಪಿಟಲ್ ಅಕೌಂಟನ್ನು ತಗೋತೀವಿ. ಸೊ ಬೈ ಎಕ್ಸ್ ಕ್ಯಾಪಿಟಲ್ ಆ್ಯಂಡ್ ಇಲ್ಲಿ 1 ಲೈನ್ ಬಿಟ್ಕೊಂಡು ಕೆಳಗಡೆ ಬರೆಯೋಣ, ಬೈ ಝೆಡ್ಸ್ ಕ್ಯಾಪಿಟಲ್. ಓಕೆ, ಎರಡು ಕೂಡ ಗುಡ್ ವಿಲ್ ಟ್ರೀಟ್ಮೆಂಟ್ ಅಲ್ವಾ. ಶೇರ್ ಆಫ್ ಗುಡ್ ವಿಲ್ ಅಂಥೇಳಿ ಇಲ್ಲಿ ಬರೆಯೋಣ, ಶೇರ್ ಆಫ್ ಗುಡ್ ವಿಲ್. ಆ್ಯಂಡ್ ಎಕ್ಸ್ ಎಷ್ಟು ಕೊಡಬೇಕು, ಈ 21,600ಅಲ್ಲಿ ಅವನ ಶೇರ್ ಎಷ್ಟು ಅಂತೇಳಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತಲ್ವಾ. ಯಾವ ರೇಷ್ಯೋದಲ್ಲಿ ಅವರಿಬ್ಬರು ಶೇರ್ ಮಾಡ್ಕೊಳ್ತಾರೆ, ಇದನ್ನು ಗೇನ್ ರೇಷ್ಯೋದಲ್ಲಿ ಶೇರ್ ಮಾಡ್ಕೊತಾರೆ. ನೋಡಿ, ಇಲ್ಲಿ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ನೋಡ್ಕೊಳ್ಳೋಣ. ಗೇನ್ ರೇಷ್ಯೋವನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಇಲ್ಲಿ ನ್ಯೂ ರೇಷ್ಯೋ ಏನು ಕೊಟ್ಟಿಲ್ಲ, ಜಸ್ಟ್ ಓಲ್ಡ್ ರೇಷ್ಯೋ ಒಂದೇ ಕೊಟ್ಟಿದ್ದಾರೆ. ಅಂದರೆ ಇದು ಮಾತ್ರ ಅವೈಲೇಬಲ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ಗೇನ್ ರೇಷ್ಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷ್ಯೋ ಆಫ್ ರಿಮೈನಿಂಗ್ ಪಾರ್ಟ್ನರ್ಸ್. ಸೊ ರಿಮೈನಿಂಗ್ ಪಾರ್ಟ್ನರ್ಸ್ನ ಓಲ್ಡ್ ರೇಷ್ಯೋ ಏನು ಉಳ್ಕೊಂಡಿದೆ ಅದನ್ನೇ ನಾವು ಗೇನ್ ರೇಷ್ಯೋ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇಟ್ ಈಸ್ ಈಕ್ವಲ್ ಟು 2:1. ನೋಡಿ, 2:1 ಆಗುತ್ತೆ ಇಲ್ಲಿ, 2:2 ಅಲ್ಲ, ಯಾಕಂದರೆ ಫಸ್ಟ್ ಪಾರ್ಟ್ನರ್ ಮತ್ತು ಥರ್ಡ್ ಪಾರ್ಟ್ನರ್ ಉಳ್ಕೊಂಡಿದ್ದಾರೆ. ಸೊ 2:1ನಲ್ಲಿ 21,600 ಶೇರ್ ಮಾಡ್ತೀವಿ. 21,600 ಇಂಟು 2:1 ಅಲ್ವಾ, ಅಂದರೆ 2/3 1/3 ಆಗುತ್ತೆ. ಸೊ ಇಟ್ ಈಸ್ 21,600 ಇಂಟು 1/3. ಝೆಡ್ಗೆ 1/3 ಆ್ಯಂಡ್ ಎಕ್ಸ್ಗೆ 2/3. ಇಟ್ ಈಸ್ ಈಕ್ವಲ್ ಟು 14,400 ಆ್ಯಂಡ್ 7,200. ಈ ರೀತಿ 21,600 ಏನು ಶೇರ್ ಬಂದಿದೆ ಅದನ್ನು ಇವರಿಬ್ಬರು ಹಂಚ್ಕೊಂಡು ಅವನಿಗೆ ಕೊಡ್ತಾರೆ. ದಟ್ ಈಸ್ ದ ಮೀನಿಂಗ್. ನಾವು ಆಲ್ ದಿ ಎಂಟ್ರೀಸ್ ಆರ್ ಓವರ್, ಇದೆಲ್ಲ ತೊಗೊಂಡಿದ್ದೀವಿ. ಈಗ ನಾವು ಇದನ್ನು ಕ್ಲೋಸ್ ಮಾಡ್ತೀವಿ. ನೋಡಿ, ಈ ಕಡೆ ಯಾವುದೇ ಎಂಟ್ರಿ ಬಂದಿಲ್ಲ. ಈ ಕಡೆ ಟೋಟಲ್ ಎಷ್ಟು ಬರ್ತಾ ಇದೆ, 1,13,100 ಬರ್ತಾ ಇದೆ. ಸೊ 1,13,100. ಇದರಲ್ಲಿ ಪೇಮೆಂಟ್ ಹೇಗೆ ಮಾಡೋದು ಅಂತ ಕೊಟ್ಟಿದ್ದಾರೆ ಅಂತ ನೋಡೋಣ. ಯಾವುದಾದ್ರೂ ಇನ್ಫಾರ್ಮೇಷನ್ ಇದೆಯಾ ಯಾವ ರೀತಿ ಪೇಮೆಂಟ್ ಮಾಡಬೇಕು ಅಂತೇಳಿ. ಯು ಆರ್ ರಿಕ್ವೈರ್ಡ್ ಟು ಅಸರ್ಟೈನ್ ದ ಅಮೌಂಟ್ ಪೇಯಬಲ್ ಟು ಎಕ್ಸಿಕ್ಯೂಟರ್ಸ್ ಆಫ್ ವೈ ಬೈ ಪ್ರಿಪೇರಿಂಗ್ ಎಕ್ಸಿಕ್ಯೂಟರ್ ಅಕೌಂಟ್. ಇಷ್ಟೇ ಇನ್ಫಾರ್ಮೇಷನ್ ಇದೆ. ಅವರಿಗೆ ಅಮೌಂಟ್ ಪೇಮೆಂಟ್ ಆಗಿದ್ದನ್ನು ಕೊಟ್ಟಿಲ್ಲ ಅಲ್ವಾ. ಸೊ ಇಲ್ಲೂ ಕೂಡ ಇನ್ಫಾರ್ಮೇಷನ್ ಏನೂ ಇಲ್ಲ ಅದರ ಬಗ್ಗೆ. ಹಾಗಾಗಿ ಇಲ್ಲಿ ಅಮೌಂಟ್ ಪೇಮೆಂಟ್ ಆಗಿಲ್ಲ ಇಮಿಡಿಯೇಟ್ ಆಗಿ, ಬದಲಾಗಿ ಅದನ್ನು
ಅಂದರೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಅದು ಲೋನ್ ಆಗಿ ಹಾಗೆ ಉಳ್ಕೊಂಡಿದೆ. ಬ್ಯಾಲೆನ್ಸನ್ನು ಮತ್ತೆ ಎಕ್ಸಿಕ್ಯೂಟರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಕ್ಯಾಪಿಟಲ್ ಅಕೌಂಟ್ ಹಾಗೆ, ಯಾಕಂದರೆ ಆಲ್ರೆಡಿ ಇಟ್ ಈಸ್ ವೈಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಸೊ ಬಂದಿರೋ ಅಮೌಂಟನ್ನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂಥೇಳಿ ಬರಿತೀವಿ, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಓಕೆ, ಅಂದರೆ ಇದು ಅಮೌಂಟ್ ಪೇಯೇಬಲ್, ಲಾಸ್ಟ್ ಅಮೌಂಟ್ ಪೇಯೇಬಲ್ ಟು ಎಕ್ಸಿಕ್ಯೂಟರ್ಸ್ ಅಲ್ವಾ. ಬ್ರ್ಯಾಕೆಟಲ್ಲಿ ಬೇಕಿದ್ರೆ ಅಮೌಂಟ್ ಪೇಯೇಬಲ್ ಅಂಥೇಳಿ ಬರೆಯೋಣ. ಸೊ ಫೈನಲ್ ಅಮೌಂಟ್ ಪೇಯೇಬಲ್ ಟು ಎಕ್ಸಿಕ್ಯೂಟರ್ಸ್ ಆರ್ 1,13,100. ಇಟ್ ಈಸ್ 100. ಸೊ ಈ ರೀತಿಯಾಗಿ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಬೇಕು. ಓಕೆ, ಕ್ಯಾಪಿಟಲ್ ಅಕೌಂಟಲ್ಲಿ ಇಲ್ಲಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರಿತೀವಿ, ಇಲ್ಲಿ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ಎಕ್ಸಿಕ್ಯೂಟರ್ ಅಕೌಂಟನ್ನು ಪ್ರಿಪೇರ್ ಮಾಡುವಾಗ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಬರಿತೀವಿ, ಕೊನೆಯಲ್ಲಿ ಬರುವಂಥ ಬ್ಯಾಲೆನ್ಸಿಗೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಬರಿತೀವಿ. ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್, ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಅಕೌಂಟ್ಸ್. ಆಲ್ ಅದರ್ ಎಂಟ್ರೀಸ್ ಆರ್ ಸೇಮ್, ಉಳಿದ ಎಂಟ್ರೀಸ್ ಎಲ್ಲ ಸೇಮ್ ಇರುತ್ತೆ, ಅಲ್ಲಿ ಕೂಡ ಸೇಮ್ ಹೀಗೆ ಮಾಡ್ತೀವಿ, ಇಲ್ಲಿ ಕೂಡ ಹೀಗೆ ಮಾಡ್ತೀವಿ. ಬಟ್ ಬರೆಯೋದನ್ನು ಮಾತ್ರ ಬೇರೆ ರೀತಿಯಾಗಿ ಬರಿತೀವಿ ಅಷ್ಟೇ. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಈಗ ಕ್ಯಾಪಿಟಲ್ ಅಕೌಂಟ್ ಪ್ರಿಪ್ರೇಷನ್ ಮೇಲೆ ಕೂಡ ಇನ್ನೊಂದು ಪ್ರಾಬ್ಲಮನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಇನ್ನೊಂದು ಪ್ರಾಬ್ಲಮನ್ನು ತೊಗೊಂಡಿದ್ದೀನಿ, ಕ್ವಶನ್ ಬ್ಯಾಂಕಿನ ಪ್ರಾಬ್ಲಮ್ ಏನೇ ಇದೂ ಕೂಡ. ರಾಜ, ರಾಣಿ ಆ್ಯಂಡ್ ಮಂತ್ರಿ ವರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 5:3:2. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st December 2017 ವಾಸ್ ಆಸ್ ಫಾಲೋಸ್. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಡೇಟನ್ನು ನೋಡಿ, 31st December 2017 ಇದೆ. ನಿಮಗೆ ಯೂಶ್ವಲ್ ಆಗಿ ಕೊಡೋ ಪ್ರಾಬ್ಲಮಲ್ಲಿ March 31st ಇಯರ್ ಎಂಡ್ ಆಗಿರ್ತಿತ್ತು, ಬಟ್ ಇಲ್ಲಿ 31st December ಇಸ್ ದ ಇಯರ್ ಎಂಡ್. ಹಾಗಾಗಿ ಜನವರಿಯಿಂದ ಸ್ಟಾರ್ಟ್ ಆಗಿ ಡಿಸೆಂಬರಿಗೆ ಎಂಡ್ ಆಗಿದೆ. ಈ ವರ್ಷ ಯಾವುದು? 2018 ಜನವರಿ ಟು 2018 ಡಿಸೆಂಬರ್. ಸೊ ಈ ವರ್ಷದಲ್ಲಿ ಅವನು ತೀರ್ಕೊಂಡಿದ್ದಾನೆ. ಯಾವಾಗ ಅಂತ ಹೇಳಿ ಮುಂದೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೋಡೋಣ. ಸೊ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ ಬೇಕಾಗಿರೋವಂಥದ್ದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಏನೇನು ಟ್ರಾನ್ಸ್ಫರ್ ಆಗುತ್ತೆ ಆ ಎಲ್ಲ ಒಂದು ಐಟಮ್ಸನ್ನು ನಾವು ಮಾರ್ಕ್ ಹಾಕ್ಕೊಂಡ್ಬಿಡೋಣ. ಒಂದು ರಿಸರ್ವ್ ಫಂಡ್, ಇನ್ನೊಂದು P&L ಅಕೌಂಟ್ ಇದ್ದರೆ ಬರುತ್ತೆ. ಇಲ್ಲೆಲ್ಲಾದರೂ P&L ಅಕೌಂಟ್ ಇದೆಯಾ ಅಂತ ನೋಡ್ಕೊಳ್ಳಿ, ಇಲ್ಲ ಅಂತಂದರೆ ಅದು ಬರೋದಿಲ್ಲ. ನೆಕ್ಸ್ಟ್ ಕ್ಯಾಪಿಟಲ್ ಬ್ಯಾಲೆನ್ಸ್, ಕ್ಯಾಪಿಟಲಲ್ಲಿ ಯಾರು ಡಿಸೀಸ್ಡ್ ಪಾರ್ಟ್ನರ್ ಇದ್ದಾನೆ ಅವನ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಮಾತ್ರ ಹೋಗುತ್ತೆ. ಸೊ ಇಲ್ಲಿ ಮಂತ್ರಿ ಡೈಡ್ ಆಗಿದ್ದಾನೆ, ಸೊ ಇವನ್ನ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಮಾತ್ರ ಹೋಗುತ್ತೆ. ಇದೆರಡು ಅಮೌಂಟ್ ಮಾತ್ರ ನಾವು ಇಲ್ಲಿ ಪ್ರಿಪ್ರೇಷನ್ ಮಾಡುವಾಗ ತಗೋತೀವಿ ಅಷ್ಟೇ, ಮತ್ತು ಯಾವುದೇ ಇನ್ಫಾರ್ಮೇಷನ್ ಬೇಕಾಗೋದಿಲ್ಲ. ಇಲ್ಲಿ ನೋಡಿ, ಗುಡ್ ವಿಲ್ ಕೂಡ ಕೊಟ್ಟಿದ್ದಾರೆ. ಗುಡ್ ವಿಲ್ ಕೊಟ್ಟಿದ್ರೂ ಕೂಡ ಇದಕ್ಕೆ ಯಾವುದೇ ಎಂಟ್ರೀಸ್ ಇರೋದಿಲ್ಲ. ಸೊ ಈ ಗುಡ್ ವಿಲ್ಲಿಗೆ ಏನೂ ಎಂಟ್ರಿ ಇರೋದಿಲ್ಲ, ಜಸ್ಟ್ ಲೀವ್ ದಟ್ ಇನ್ಫಾರ್ಮೇಷನ್, ಅದನ್ನು ಹಾಗೆ ಬಿಟ್ಬಿಡೋಣ. ನೆಕ್ಸ್ಟ್, ಮಂತ್ರಿ ಡೈಡ್ ಆನ್ 1st May 2018 ಅಂತ ಕೊಟ್ಟಿದ್ದಾರೆ. ಮಂತ್ರಿ ಡೈಡ್ ಆಗ್ತಾ ಇದ್ದಾನೆ ನೋಡಿ, ಇಲ್ಲಿ ಅವನು ಥರ್ಡ್ ಪಾರ್ಟ್ನರ್ ಅಲ್ವಾ. ಸೊ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಬಿಡೋಣ. ಅವನ ಶೇರ್ ಎಷ್ಟಿತ್ತು ಅನ್ನೋದನ್ನು ಇಲ್ಲಿ ಬರ್ಕೊಳ್ಳೋಣ ಒಂದು ಕಡೆಗೆ. 2/10 ಅಲ್ವಾ. ಸೊ 2/10 ಇದೆ. ಹಾಗೆ ಯಾವಾಗ ಡೆತ್ ಆಗ್ತಾ ಇದೆ? 1st May 2018. ಓಕೆ, 1st May ಅಂದರೆ ಅವನು ಏಪ್ರಿಲ್ ಎಂಡ್ ತನಕನೂ ಬಿಸ್ನೆಸ್ಸಲ್ಲಿ ಎಕ್ಸಿಸ್ಟ್ ಆಗಿದ್ದಾನೆ. ಸೊ ಎಷ್ಟು ಮಂತ್ ಅವನು ಎಕ್ಸಿಸ್ಟ್ ಆದ ಹಾಗಾಯಿತು? ಜನವರಿ, ಫೆಬ್ರವರಿ, ಮಾರ್ಚ್ ಆ್ಯಂಡ್ ಏಪ್ರಿಲ್ ಅಲ್ವಾ. ಸೊ 4 ಮಂತ್ ಅವನು ಎಕ್ಸಿಸ್ಟ್ ಆದ ಹಾಗಾಯಿತು. ಅದನ್ನು ಕೂಡ ಇಲ್ಲಿ ಒಂದು ಕಡೆ ಬರೆದಿಟ್ಕೊಳ್ಳೋಣ. ಸೊ ಇದೆರಡು ಇನ್ಫಾರ್ಮೇಷನ್ ನಮಗೆ ಬೇಕಾಗಿದೆ. ನೆಕ್ಸ್ಟ್ ನೋಡೋಣ, ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಏನೇನಾಗಿದೆ ಅಂಥೇಳಿ. ಯಾವುದನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ? ಪ್ರಿಪೇರ್ ಮಂತ್ರೀಸ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟನ್ನು ನಾನು ಪ್ರಿಪೇರ್ ಮಾಡಿದ್ದೀನಿ. ನೀಟಾಗಿ ಫಾರ್ಮ್ಯಾಟನ್ನು ಹಾಕ್ಕೊಳ್ಳಿ. ಡೆಬಿಟ್, ಕ್ರೆಡಿಟ್, ಅದೇ ರೀತಿ ಪರ್ಟಿಕ್ಯುಲರ್ಸ್, ಅಮೌಂಟ್, ರುಪೀಸ್, ಈ ರೀತಿಯಾಗಿ ಅಮೌಂಟ್ ಬರೆಯೋವಲ್ಲಿ ಪ್ರತಿಯೊಂದು ಕಡೆ ರುಪೀಸನ್ನು ಬರಿಬೇಕು ಬ್ರ್ಯಾಕೆಟಲ್ಲಿ. ಈಗ ನಾವು 1 by 1 ಎಂಟ್ರಿ ಹಾಕ್ತಾ ಹೋಗೋಣ. ಮೊದಲಿಗೆ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಐಟಮನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕ್ಯಾಪಿಟಲ್ ಬ್ಯಾಲೆನ್ಸ್ ಇದೆ, ಹಾಗೆ ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಬ್ಯಾಲೆನ್ಸನ್ನು ಏನಂತ ಬರೀಬೇಕು ಇಲ್ಲಿ? ಇಟ್ ಈಸ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಇಲ್ಲಿ ನಾವು ಕ್ಯಾಪಿಟಲ್ ಅಕೌಂಟ್ ಅಂತ ತಗೊಳ್ಳೋದಿಲ್ಲ. ಯಾಕೆ ಹೇಳಿ? ಇಟ್ ಈಸ್ ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟ್, ನಾಟ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಈ ಕೇಸಲ್ಲಿ ಎಕ್ಸಿಕ್ಯೂಟರ್ ಅಕೌಂಟ್ ಪ್ರಿಪೇರ್ ಮಾಡಿದ್ವಿ, ಹಾಗಾಗಿ ಇಲ್ಲಿ ವೈಸ್ ಕ್ಯಾಪಿಟಲ್ ಅಂತ ತೊಗೊಂಡಿದ್ವಿ. ಬಟ್ ಇಲ್ಲಿ ಕ್ಯಾಪಿಟಲ್ ಅಕೌಂಟನ್ನೇ ಪ್ರಿಪೇರ್ ಮಾಡಿರೋದ್ರಿಂದ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳಿ ತೊಗೋತೀವಿ. ಸೊ ಅಮೌಂಟ್ ಈಸ್ 20,000. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ರಿಸರ್ವ್ ಫಂಡ್ 6,000 ಕೊಟ್ಟಿದ್ದಾರೆ. ಅದರಲ್ಲಿ ಅವನ ಶೇರ್ ಅಷ್ಟನ್ನು ಮಾತ್ರ ಅವನಿಗೆ ಕೊಡ್ತೀವಿ. ಸೊ ಬೈ ರಿಸರ್ವ್ ಫಂಡ್ 6,000 ಕೊಟ್ಟಿದ್ದಾರೆ. 6,000ಅಲ್ಲಿ ಅವನ ಶೇರ್ ಇಲ್ಲಿ 2/10 ಅಲ್ವಾ, ಇಂಟು 2/10 ಇಟ್ ಈಸ್ 1,200. ನೆಕ್ಸ್ಟ್
ಈಗ 1 by 1 ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಮೊದಲಿಗೆ ಗುಡ್ ವಿಲ್ ಆಫ್ ದ ಫರ್ಮ್ ಬಿ ವ್ಯಾಲ್ಯೂಡ್ ಆಟ್ 2.5 times ದ ಎವರೇಜ್ ಪ್ರಾಫಿಟ್ ಆಫ್ ಲಾಸ್ಟ್ 4 years ಅಂತ ಕೊಟ್ಟಿದ್ದಾರೆ. ಗುಡ್ ವಿಲ್ ವ್ಯಾಲ್ಯೂ ಕೊಟ್ಟಿಲ್ಲ, ನಾವೇ ವ್ಯಾಲ್ಯೂಯೇಷನ್ ಮಾಡ್ಕೊಳ್ಬೇಕು. ಸೊ ಒಂದು ವರ್ಕಿಂಗ್ ನೋಟಲ್ಲಿ ನಾವು ವ್ಯಾಲ್ಯೂಯೇಷನ್ ಮಾಡ್ಕೊಳ್ಳೋಣ. ವರ್ಕಿಂಗ್ ನೋಟ್ ನಾನು ಇಲ್ಲಿ ತಗೋತಾ ಇದ್ದೀನಿ, ಇಲ್ಲಿ ಸ್ಪೇಸ್ ಇಲ್ಲದೆ ಇರೋದ್ರಿಂದ. ಸೊ ವರ್ಕಿಂಗ್ ನೋಟಲ್ಲಿ ಏನಂತ ತಗೋತೀವಿ, ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಲ್ವಾ. ಆ್ಯಂಡ್ ಮೊದಲಿಗೆ ನಾವು ಎವರೇಜ್ ಪ್ರಾಫಿಟ್ ಕಂಡು ಹಿಡ್ಕೊಳ್ತೀವಿ. ಎವರೇಜ್ ಪ್ರಾಫಿಟ್ ಆಫ್ 4 years ಇಟ್ ಈಸ್ ಈಕ್ವಲ್ ಟು 4 ವರ್ಷದ ಪ್ರಾಫಿಟನ್ನು ಕೊಟ್ಟಿದ್ದಾರೆ ನೋಡಿ. 2014, 15, 16ಗೆ 17ಗೆ ಎಷ್ಟೆಷ್ಟು ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. 13,000 ಪ್ಲಸ್ 12,000 ಪ್ಲಸ್ 16,000 ಪ್ಲಸ್ 15,000 ಡಿವೈಡೆಡ್ ಬೈ 4 ಅಲ್ವಾ. ಡಿವೈಡೆಡ್ ಬೈ 4. ಈಗ ನಮಗೆ ಎವರೇಜ್ ಪ್ರಾಫಿಟ್ ಸಿಗುತ್ತೆ ಹೀಗೆ ಮಾಡೋದ್ರಿಂದ. ಇಟ್ ಈಸ್ ಈಕ್ವಲ್ ಟು ₹14,000. ಸೊ ಈಗ ನಾವು ಗುಡ್ ವಿಲ್ಲನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ, 2.5 times ದ ಎವರೇಜ್ ಪ್ರಾಫಿಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಎವರೇಜ್ ಪ್ರಾಫಿಟ್ ಎಷ್ಟು ಬಂದಿದೆ ಅದನ್ನು 2.5 ಇಂಟು ಮಾಡಿದರೆ ನಮಗೆ ಗುಡ್ ವಿಲ್ ಸಿಗುತ್ತೆ. ಸೊ 14,000 ಎವರೇಜ್ ಪ್ರಾಫಿಟ್ ಇಂಟು 2.5 2.5 times. ಇಲ್ಲಿ ಬೇಕಿದ್ರೆ ನೀವು ಬರ್ಕೊಳ್ಬೋದು ಎವರೇಜ್ ಪ್ರಾಫಿಟ್ ಇಂಟು 2.5 times ಅಂತೇಳಿ. ಇಟ್ ಈಸ್ ಈಕ್ವಲ್ ಟು ₹35,000. 35,000 ಬಂದಿದೆ ಗುಡ್ ವಿಲ್ ಆಫ್ ದ ಫರ್ಮ್. ಸೊ ನಾವು ಈ 35,000ಅಲ್ಲಿ ಮಂತ್ರಿ ಶೇರ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು ಮೊದಲಿಗೆ. ಸೊ ಮಂತ್ರೀಸ್ ಶೇರ್ ಆಫ್ ಗುಡ್ ವಿಲ್ ಈಸ್ ಈಕ್ವಲ್ ಟು 35,000ಅಲ್ಲಿ ಅವನ ಶೇರ್ ಎಷ್ಟಿದೆ 2/10 ಅಲ್ವಾ. ಇಟ್ ಈಸ್ ಈಕ್ವಲ್ ಟು 7,000. 7,000 ಗುಡ್ ವಿಲ್ ಶೇರ್ ಬಂದಿದೆ ಮಂತ್ರಿಗೆ. ಸೊ ಈ 7,000ಅನ್ನು ನಾವು ಅವನಿಗೆ ಕೊಡಬೇಕಾಗಿದೆ. ಬಟ್ ಗುಡ್ ವಿಲ್ ಅಂತ ಹೇಳಿ ಶೋ ಮಾಡೋ ಹಾಗಿಲ್ಲ ಅಲ್ವಾ AS 26 ಪ್ರಕಾರ. ಸೊ ಈ ಅಮೌಂಟನ್ನು ಯಾರು ಶೇರ್ ಮಾಡ್ಕೊಳ್ತಾರೆ, ರಿಮೈನಿಂಗ್ ಪಾರ್ಟ್ನರ್ಸ್ ಅವರ ಗೇನ್ ರೇಷಿಯೋದಲ್ಲಿ ಶೇರ್ ಮಾಡಿಕೊಂಡು ಅವನಿಗೆ ಕೊಡ್ತಾರೆ. ಸೊ ರಿಮೈನಿಂಗ್ ಪಾರ್ಟ್ನರ್ಸ್ ಯಾರಿದ್ದಾರೆ, ರಾಜ ಮತ್ತು ರಾಣಿ. ಅವರ ಗೇನ್ ರೇಷಿಯೋ ಎಷ್ಟು ಅನ್ನೋದನ್ನು ನಾವು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಲ್ವಾ. ಇಲ್ಲೆಲ್ಲಾದರೂ ನ್ಯೂ ರೇಷಿಯೋ ಕೊಟ್ಟಿದ್ದಾರಾ ನೋಡ್ಕೊಳ್ಳಿ. ನ್ಯೂ ರೇಷಿಯೋ ಕೊಟ್ಟಿಲ್ಲ ಅಂತಂದರೆ ಓಲ್ಡ್ ರೇಷಿಯೋ ಆಫ್ ರಿಮೈನಿಂಗ್ ಪಾರ್ಟ್ನರ್ಸ್ ಇಟ್ ಸೆಲ್ಫ್ ಇಸ್ ದಿ ಗೇನ್ ರೇಷಿಯೋ. ಇಲ್ಲಿ ನ್ಯೂ ರೇಷಿಯೋ ಕೊಟ್ಟಿಲ್ಲ, ಹಾಗಾಗಿ ರಿಮೈನಿಂಗ್ ಪಾರ್ಟ್ನರ್ಸಿನ ಓಲ್ಡ್ ರೇಷಿಯೋ ಏನಿದೆ 5:3 ದ್ಯಾಟ್ ಇಟ್ ಸೆಲ್ಫ್ ಇಸ್ ದಿ ಗೇನ್ ರೇಷಿಯೋ. 5:3ದಲ್ಲಿ 7,000ಅನ್ನು ಶೇರ್ ಮಾಡ್ಕೊಳ್ಬೇಕು. ಸೊ ಬೈ ರಾಜಾಸ್ ಕ್ಯಾಪಿಟಲ್ ಆ್ಯಂಡ್ ಇಲ್ಲೊಂದು ಲೈನನ್ನು ಬಿಟ್ಟು ಬೈ ರಾಣೀಸ್ ಕ್ಯಾಪಿಟಲ್ ಆ್ಯಂಡ್ ಇದೆರಡನ್ನು ನಾವೇನಂತ ಕರಿತೀವಿ, ಶೇರ್ ಇನ್ ಗುಡ್ ವಿಲ್ ಆರ್ ಶೇರ್ ಆಫ್ ಗುಡ್ ವಿಲ್ ಅಂತ ಹೇಳಿ ಕರಿತೀವಿ. ಸೊ ರಾಜ 7,000ಅಲ್ಲಿ 5/8 ಪಾರ್ಟನ್ನು ಕೊಡ್ತಾ ಇದ್ದಾನೆ. 5:3ದಲ್ಲಿ ಅವ್ರು ಹಂಚ್ಕೊಳ್ಬೇಕಲ್ವಾ. ಸೊ 5/8 ಆಗುತ್ತೆ, ನಾಟ್ 5/10. ಓಕೆ, ಇಲ್ಲಿ 5:3:2 ಇದು ಮೂರನ್ನೂ ಕನ್ಸಿಡರೇಷನ್ ಮಾಡಿ ನೀವು ತಗೊಳ್ಬೇಡಿ 5/10 3/10 ಅಂಥೇಳಿ. ಜಸ್ಟ್ ಇದೆರಡನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ. 5:3 ಗೇನ್ ರೇಷಿಯೋ ಯಾವುದಾಗತ್ತೆ 5:3. ಸೊ 5 + 3 8 ಆಗುತ್ತಲ್ವಾ. 5/8 3/8 ಇದರಲ್ಲಿ ನಾವು ಶೇರ್ ಮಾಡಬೇಕು. ಸೊ 5/8 ಆ್ಯಂಡ್ ರಾಣೀಸ್ ಕ್ಯಾಪಿಟಲ್, ರಾಣಿ ಎಷ್ಟು ಕೊಡ್ತಾ ಇದ್ದಾಳೆ 7,000 ಇಂಟು 3/8. ಸೊ ಇಟ್ ಈಸ್ ಈಕ್ವಲ್ ಟು 4,375 ಆ್ಯಂಡ್ 2,625. ಸೊ ಹೀಗೆ ಇವರು ಶೇರ್ ಮಾಡಿಕೊಂಡು ಕೊಡ್ತಾರೆ ಈ ಅಮೌಂಟನ್ನು. ಆ್ಯಂಡ್ ನೆಕ್ಸ್ಟ್ ಇನ್ಫಾರ್ಮೇಷನ್ ನೋಡೋಣ. ದ ಶೇರ್ ಆಫ್ ಪ್ರಾಫಿಟ್ ಆಫ್ ಮಂತ್ಲಿ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ದ ಪ್ರಾಫಿಟ್ ಆಫ್ 2017. ನೋಡಿ, ಇದು ಈ ವರ್ಷದಲ್ಲಿ ಅವರು ಕೊಡಬೇಕಾಗಿರುವಂಥ ಪ್ರಾಫಿಟಿನ ಶೇರ್. ಸೊ ಇಲ್ಲೇನಾದರೂ P&L ಅಕೌಂಟ್ ಅಂತ ಹೇಳಿ ಕೊಟ್ಟಿದ್ರೆ ದಟ್ ಈಸ್ ರಿಲೇಟೆಡ್ ಟು ಲಾಸ್ಟ್ ಇಯರ್, ಅಂದರೆ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಆಗಿರ್ತಿತ್ತು, ಅದನ್ನು ಕೂಡ P&L ಅಕೌಂಟ್ ಅಂತ ಹೇಳಿ ನಾವು ಕೊಡ್ತಿದ್ವಿ. ಬಟ್ ಇಲ್ಲಿ ಕೊಟ್ಟಿರೋದೇನು ಈ ವರ್ಷದಲ್ಲಿ ಕೊಡುವಂಥ ಪ್ರಾಫಿಟಿನ ಶೇರ್. ಹಾಗಾಗಿ ಇದಕ್ಕೇನಂತ ಬರಿತೀವಿ, ಬೈ P&L ಸಸ್ಪೆನ್ಸ್ ಅಕೌಂಟ್. ಆ್ಯಂಡ್ ಇಲ್ಲೇ ಕ್ಯಾಲ್ಕುಲೇಷನ್ ಮಾಡೋಣ. ಲಾಸ್ಟ್ ಇಯರ್ ಪ್ರಾಫಿಟ್ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಲಾಸ್ಟ್ ಇಯರ್ ಪ್ರಾಫಿಟ್ ಎಷ್ಟಿದೆ ನೋಡಿ, 2017ಗೆ 15,000 ಇದೆ. ಅದನ್ನೇ ಬೇಸ್ ಪ್ರಾಫಿಟ್ ಅಂತ ಹೇಳಿ ತಗೋತೀವಿ. ಅಂದರೆ ಈ ವರ್ಷದ ಪ್ರಾಫಿಟ್ 15,000 ಅಂತೇಳಿ ಅಸ್ಯೂಮ್ ಮಾಡ್ಕೊಳ್ತೀವಿ. 15,000 ಇಂಟು ಅವನ ಶೇರ್ ಎಷ್ಟು ಅಷ್ಟನ್ನು ಇಂಟು ಮಾಡಬೇಕಲ್ವಾ.
ಅದರಲ್ಲಿ ಅವನ ಶೇರ್ 2/10 ಇಂಟು ಅದರಲ್ಲಿ ಅವನು ಎಷ್ಟು ಮಂತ್ ಎಕ್ಸಿಸ್ಟ್ ಆಗಿದ್ದಾನೆ ಅಷ್ಟಕ್ಕೆ ಮಾತ್ರ ಪ್ರಾಫಿಟನ್ನು ಅವನಿಗೆ ಕೊಡಬೇಕಾಗಿದೆ. ಸೊ ಅವನು ಎಷ್ಟು ಮಂತ್ ಎಕ್ಸಿಸ್ಟ್ ಆಗಿದ್ದಾನೆ 4 ಮಂತ್ ಮಾತ್ರ. ಸೊ ಇದರಲ್ಲಿ 4/12 ಅಂತ ಮಾಡ್ಕೊಳ್ತೀವಿ. ಓಕೆ, ಅವನು ಶೇರನ್ನು ಇಂಟು ಮಾಡ್ತೀವಿ, ಹಾಗೆ ಅವನು ಎಷ್ಟು ಮಂತ್ ಎಕ್ಸಿಸ್ಟ್ ಆಗಿದ್ದಾನೆ ಅದನ್ನು ಕೂಡ ಇಂಟು ಮಾಡ್ತೀವಿ. ಆಗ ನಮಗೆ ಟೋಟಲ್ ಅಮೌಂಟ್ ಸಿಗುತ್ತೆ. ಅಮೌಂಟ್ ಎಷ್ಟು ಬರ್ತಾ ಇದೆ 1000. ಇಷ್ಟು ಅವನಿಗೆ ಕೊಡಬೇಕಾಗಿರುವಂಥದ್ದಾಯಿತು. ಕೊಡಬೇಕಾಗಿರೋದನ್ನೆಲ್ಲ ಕ್ರೆಡಿಟ್ ಸೈಡ್ಗೆ ಬರಿತೀವಿ ಆ್ಯಂಡ್ ತೊಗೊಳ್ಬೇಕಾಗಿರೋದನ್ನು ಡೆಬಿಟ್ ಸೈಡ್ಗೆ ಬರಿತಾ ಹೋಗ್ತೀವಿ. ಈಗ ನೋಡೋಣ ನೆಕ್ಸ್ಟ್ ಇನ್ಫಾರ್ಮೇಷನ್ ಏನಿದೆ ಅಂಥೇಳಿ. ₹4,000 ಶುಡ್ ಬಿ ಪೇಯ್ಡ್ ಇಮಿಡಿಯೇಟ್ಲಿ ಆ್ಯಂಡ್ ದ ಬ್ಯಾಲೆನ್ಸ್ ಶುಡ್ ಬಿ ಟ್ರಾನ್ಸ್ಫರ್ ಟು ಎಕ್ಸಿಕ್ಯೂಟರ್ ಲೋನ್ ಅಕೌಂಟ್. ನೋಡಿ, ನಾವು ಇಷ್ಟು ದಿನ ಮಾಡಿರೋವಂಥ ಪ್ರಾಬ್ಲಮಲ್ಲಿ ಈ ರೀತಿ ಬಂದಿರಲಿಲ್ಲ. ಇಮಿಡಿಯೇಟಾಗಿ ಪೇ ಮಾಡ್ತಾ ಇದ್ದಾರೆ. ಇಲ್ಲಿ ಇಮಿಡಿಯೇಟಾಗಿ ಪೇಮೆಂಟ್ ಮಾಡಿದರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬರಬೇಕು. ಸೊ ಇಲ್ಲಿ ಯಾವುದೇ ಸ್ಪೆಸಿಫಿಕ್ ಆಗಿ ಹೇಳದೇ ಇರೋದ್ರಿಂದ ಒಂದು ಸಲ ನಾವು ಪ್ರಾಬ್ಲಮನ್ನು ನೋಡ್ಕೊಳ್ತೀವಿ ಇದರಲ್ಲಿ ಯಾವುದಿದೆ ಅಂಥೇಳಿ. ಇದರಲ್ಲಿ ಕ್ಯಾಶ್ ಇದ್ದರೆ ಕ್ಯಾಶನ್ನ ತೊಗೊಳ್ಳೋಣ, ಬ್ಯಾಂಕ್ ಇದ್ದರೆ ಬ್ಯಾಂಕನ್ನು ತೊಗೊಳ್ಳೋಣ. ಪ್ರಾಬ್ಲಮಲ್ಲಿ ನೋಡಿ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ನಾವು ಬ್ಯಾಂಕ್ ಅಕೌಂಟಲ್ಲಿನೇ ಅದನ್ನು ಸೆಟಲ್ ಮಾಡ್ತೀವಿ. ಓಕೆ, ಸೊ 4,000 ಶುಡ್ ಬಿ ಪೇಯ್ಡ್ ಇಮಿಡಿಯೇಟ್ಲಿ. ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ಯಾವ ಸೈಡಿಗೆ ಬರಬೇಕು? ಎಂಟ್ರಿ ಡೆಬಿಟ್ ಸೈಡಿಗೆ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಅವರಿಗೆ ಕೊನೆ ಬ್ಯಾಲೆನ್ಸ್ ಏನು ಕೊಡಬೇಕಾಗಿರುತ್ತೆ. ಸೊ ಆ ಬ್ಯಾಲೆನ್ಸ್ ಎಲ್ಲ ಇಲ್ಲಿ ಬರುತ್ತೆ ಅಲ್ವಾ, ಆ ಬ್ಯಾಲೆನ್ಸಲ್ಲಿ ಅವರಿಗೆ ಆಲ್ರೆಡಿ ಇಮಿಡಿಯೇಟಾಗಿ ಪೇಮೆಂಟ್ ಆಗಿರೋದನ್ನು ನಾವು ಈ ಕಡೆ ಎಂಟ್ರಿ ಹಾಕ್ಕೊಳ್ತೀವಿ. ಸೊ ಇಟ್ ಈಸ್ ಟು ಬ್ಯಾಂಕ್ ಅಕೌಂಟ್ ಪೇಮೆಂಟ್ ಮೇಡ್ ಅಂಥೇಳಿ ಬರ್ಕೊಳ್ಳೋಣ. ಇಮಿಡಿಯೇಟ್ ಪೇಮೆಂಟ್ ಆರ್ ಪೇಮೆಂಟ್ ಮೇಡ್. ಸೊ ಎಷ್ಟು ಕೊಟ್ಟಿದ್ದಾರೆ 4,000 ಇಮಿಡಿಯೇಟಾಗಿ ಪೇಮೆಂಟ್ ಮಾಡಿದ್ದಾರೆ. ಈಗ ನಾವು ಬ್ಯಾಲೆನ್ಸಿಂಗ್ ಮಾಡ್ತೀವಿ. 29,200 ಬರ್ತಾ ಇದೆ ಟೋಟಲ್. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ ಅಲ್ವಾ, 29,200. ಅದರಲ್ಲಿ ಡೆಬಿಟ್ ಟೋಟಲನ್ನು ಲೆಸ್ ಮಾಡಿದರೆ ಇಟ್ ಈಸ್ 25,200. ಇದಕ್ಕೆ ನಾವೇನಂತ ಬರಿತೀವಿ? ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಎಕ್ಸಿಕ್ಯೂಟರ್ಸ್ ಲೋನ್ ಅಕೌಂಟ್ ಅಂಥೇಳಿ ಅವರೇ ಸ್ಪೆಸಿಫಿಕ್ ಆಗಿ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ನಾವಿಲ್ಲಿ ಪ್ರಿಪೇರ್ ಮಾಡಿರುವಂಥದ್ದು ಕ್ಯಾಪಿಟಲ್ ಅಕೌಂಟ್ ಆಗಿರೋದ್ರಿಂದ ಕೊನೆಯ ಬ್ಯಾಲೆನ್ಸನ್ನು ನಾವು ಎಕ್ಸಿಕ್ಯೂಟರ್ಸಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಿದಾಗ ಮೊದಲನೇ ಬ್ಯಾಲೆನ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ತೊಗೊಂಡಿದ್ವಿ. ಕೊನೆಗೆ ಬಂದಿರೋ ಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿತಿದ್ವಿ. ಅದೇ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಮೊದಲನೇ ಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರಿತೀವಿ. ಕೊನೆಯಲ್ಲಿ ಬಂದಿರೋವಂಥ ಬ್ಯಾಲೆನ್ಸನ್ನು ಎಕ್ಸಿಕ್ಯೂಟರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಟು ಎಕ್ಸಿಕ್ಯೂಟರ್ಸ್ ಲೋನ್ ಅಕೌಂಟ್. ಇಲ್ಲಿ ಯಾರ ಎಕ್ಸಿಕ್ಯೂಟರ್ ಅಂತ ಬರಿಬೇಕಲ್ವಾ. ಸೊ ಮಂತ್ರೀಸ್ ಎಕ್ಸಿಕ್ಯೂಟರ್ ಅಕೌಂಟ್ ಆರ್ ಎಕ್ಸಿಕ್ಯೂಟರ್ಸ್ ಲೋನ್ ಅಕೌಂಟ್ ಅಂತಲೂ ತೊಗೋಬೋದು. ಟು ಮಂತ್ರೀಸ್ ಎಕ್ಸಿಕ್ಯೂಟರ್ ಲೋನ್ ಬ್ರ್ಯಾಕೆಟಲ್ಲಿ ಫೈನಲ್ ಬ್ಯಾಲೆನ್ಸ್, ಇಲ್ಲ ಅಂತಂದರೆ ಅಮೌಂಟ್ ಪೇಯೇಬಲ್ ಅಂತ ಕೂಡ ಬರಿಬೋದು. ಸೊ ಟು ಮಂತ್ರೀಸ್ ಎಕ್ಸಿಕ್ಯೂಟರ್ ಲೋನ್ ಅಕೌಂಟ್ ₹25,200. ಸೊ ಈ ರೀತಿಯಾಗಿ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ. ಬಹಳನೇ ಈಸಿಯಾಗಿರುವಂಥ ಪ್ರಾಬ್ಲಮ್. ಡೆತ್ ಆಫ್ ಎ ಪಾರ್ಟ್ನರ್ ಟಾಪಿಕಿಂದ ಒಂದು 6 ಮಾರ್ಕ್ ಕಂಪಲ್ಸರಿ ಕ್ವಶನ್ ಕೇಳ್ತಾರೆ. ಆ್ಯಂಡ್ ಇದರಲ್ಲಿ ಯಾವುದೇ ಅಕೌಂಟ್ ಕೇಳಿದರೂ ಕೂಡ ಬಹಳನೇ ಈಸಿ ಇರುತ್ತೆ. ಪ್ರಿಪ್ರೇಷನ್ ಸಿಮಿಲರ್ ಆಗಿರುತ್ತೆ. ನೋಡಿ, ಇಲ್ಲಿ ಏನೇನು ಎಂಟ್ರಿ ಬಂದಿದೆ ಅದೇ ಎಂಟ್ರೀಸ್ ಇಲ್ಲಿ ಕೂಡ ಬರುತ್ತೆ. ಅದೇ ರೀತಿಯಾಗಿ ಎಂಟ್ರಿ ಹಾಕ್ತೀವಿ. ಆದರೆ ಒಂದೇ ಡಿಫ್ರೆನ್ಸ್ ಅಂತಂದರೆ ಇಲ್ಲಿ ಬ್ಯಾಲೆನ್ಸ್ ತೊಗೊಳ್ಳುವಾಗ, ಕ್ಯಾಪಿಟಲ್ ಬ್ಯಾಲೆನ್ಸ್ ತೊಗೊಳ್ಳುವಾಗ ಮತ್ತು ಫೈನಲ್ ಬ್ಯಾಲೆನ್ಸ್ ತೊಗೊಳ್ಳುವಾಗ ಪರ್ಟಿಕ್ಯುಲರ್ಸಲ್ಲಿ ಬರೆಯುವಂಥದ್ದು ಸ್ವಲ್ಪ ಚೇಂಜಸ್ ಆಗುತ್ತೆ ಎರಡು ಅಕೌಂಟಲ್ಲಿ. ಆ್ಯಂಡ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ನೀವು ಯಾವ್ಯಾವುದಕ್ಕೆ ಏನೇನು ಇಂಟು ಮಾಡಬೇಕು ಅನ್ನೋದನ್ನು ಲಾಜಿಕ್ ಆಗಿ ಯೋಚನೆ ಮಾಡಿದರೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದರಲ್ಲಿ. ಸೊ ಜಸ್ಟ್ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತಂದರೆ ನಾನು ಆಲ್ರೆಡಿ ಕೊಟ್ಟಿರೋವಂಥ ಫಾರ್ಮ್ಯಾಟನ್ನು ನೋಡ್ಕೊಳ್ಳಿ. ಯಾವ್ಯಾವುದಕ್ಕೆ ಇಂಟು ಮಾಡಬೇಕು ಅಂಥೇಳಿ ಒಂದು 4 ಸಲ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸಾಲ್ವ್ ಮಾಡಿರೋವಂಥ ಪ್ರಾಬ್ಲಮಲ್ಲಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಅಕೌಂಟೆನ್ಸಿ ಈಸಿ ಲರ್ನ್ ಫಾರ್ more videos. I'll be back soon with next video. Until then, enjoy the learning.